ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೊಪ್ಪಿನ ಪಲ್ಯ, ಇದು ಪಾಲಕ್ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಸೀಮೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಕರಿಬೇವು ರೆಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಸೊಪ್ಪಿನ ಪಲ್ಯ ಮತ್ತು ಸೀಮೆ ಬದನೆಕಾಯಿ ಪಲ್ಯ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸಾಸಿವೆ, ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚಟ್ಪಟ ಅಂತ ಆದ ತಕ್ಷಣ ಮೆಣಸಿನ್ಕಾಯಿ ಹಾಕ್ಕೊಂಡು ನೆಕ್ಸ್ಟ್ ನಾವು ಇಟ್ಕೊಂಡಿರ್ತಕ್ಕಂಥ ಇದು ಈರುಳ್ಳಿಯನ್ನು ನೆಕ್ಸ್ಟ್ ಬಂದುಬಿಟ್ಟು ಈರುಳ್ಳಿನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ಸೀಮೆ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬೇಯಿಸೋಣ. ನಾನು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಹಾಕ್ತಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆನಲ್ಲೇ ಅದನ್ನು ಕೂಡ ನಿಧಾನವಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ನಿಧಾನಕ್ಕೆ ಉರಿಯನ್ನು ಇಟ್ಕೊಳ್ಳಿ. ಈ ಥರ ಪ್ಲೇಟ್ ಕ್ಲೋಸ್ ಮಾಡಿಬಿಡಿ, ಸ್ವಲ್ಪ ಬೇಗನೆ ಇದಾಗುತ್ತೆ. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಅಥವಾ 1 ಸ್ಪೂನ್ ಮೇಲೆ ಒಂದು ಸ್ವಲ್ಪ ಮನೆ ಮಸಾಲಾನ ಹಾಕ್ಕೊಂಡಿದ್ದೀನಿ, ಸಾಂಬಾರು ಮಸಾಲ ಪೌಡ್ರನ್ನೇ. ನೆಕ್ಸ್ಟ್ ಇದು ಬಂದು ಗುರಾಳ್ ಪುಡಿ, ಇಲ್ಲಿ ಹುಚ್ಚೆಳ್ಳು ಅಂತಲೂ ಹೇಳ್ತಾರೆ, ಇದನ್ನು ಗುರಾಳು ಅಂತಲೂ ಹೇಳ್ತಾರೆ. ಅದ್ರ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಸೊ ತುಂಬ ನೀರು ಥರ ಆಗಬಾರ್ದು ಅಂತ ಇದನ್ನು ಹಾಕ್ಕೊಳ್ತೀವಿ ನಾವು, ಗುರಾಳ್ ಪುಡಿಯನ್ನು ಹಾಕ್ತೀವಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಥರ ಮುಚ್ಚಿ ಬಿಟ್ಬಿಡೋಣ. ಮತ್ತೆ ಒಂದು ಸಲ 2 ಸಲ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಬಿಟ್ಬಿಡಿ ಬೇಯೋದಕ್ಕೆ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬೆಂದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಸೊ ಟೊಮೆಟೊ ಸ್ವಲ್ಪ ಬೆಂದಮೇಲೆ ಹಾಕಿ, ಹಾಗಾದರೆ ಅದು ಚೆನ್ನಾಗಿ ಬೇಯುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಂದು ನಾವು ಸೊಪ್ಪಿನ ಪಲ್ಯ ಮಾಡೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಎತ್ತಿಡ್ತೀನಿ. ನೆಕ್ಸ್ಟ್ ಬಂದು ಸೊಪ್ಪಿನ ಪಲ್ಯನ ಮಾಡೋಣ. ಈಗ ಮಕ್ಕಳಾಗಲಿ ಕೆಲವ್ರು ದೊಡ್ಡವರು ಆದರೂ ಕೂಡ ತಿಂತಾನೇ ಇರಲ್ಲ ಈ ಸೊಪ್ಪನ್ನು. ಸೊ ಅಂಥವರು ಈ ಥರ ಮಾಡ್ಕೊಳ್ಬೋದು. ಸೊ ಏನೂ ಇಲ್ಲ, ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಇದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತೀನಿ. ಅದನ್ನು ಒಂಚೂರು ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕಿ, ಈರುಳ್ಳಿನ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ಥರ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಸಾಕು, ಅಷ್ಟೇ. ಸೊ ಇಷ್ಟು ಮಾಡಿ ಚೆನ್ನಾಗಿ ಬೇಯಿಸಿ ಇದನ್ನು ಎತ್ತಿಟ್ಕೊಂಡ್ರೆ ಆಮೇಲೆ ನಾವು ಸೊಪ್ಪನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಬೆಂದ ಮೇಲೆ ಸೊ ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ನೀವು ಮಾಡೋ ಕ್ವಾಂಟಿಟಿ ಮೇಲೆ ನೋಡಿ ನೀವು ಉಪ್ಪನ್ನು ಹಾಕ್ಕೊಳ್ಬೋದು. ನೆಕ್ಸ್ಟು ಸೊಪ್ಪನ್ನ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ, ಆ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ಇದು ಎಲ್ಲ ಬೆಂದುಬಿಟ್ಟು ಕಡಿಮೆ ಆಗುತ್ತೆ, ಹಾಗಾಗಿ ನಾನು ಚಿಕ್ಕ ಪಾತ್ರೆ ಇಟ್ಟಿದ್ದೀನಿ ಅಷ್ಟೇ. ಸೊ ಇದು ಕೂಡ ಎಲ್ಲ ಸ್ಟೀಮ್ಗೆ ಬೆಂದುಬಿಟ್ಟೆ ಕಡಿಮೆ ಆಗುತ್ತೆ. ಸೊ ಇದು ಒಳ್ಳೆಯದು ಕೂಡ, ಈ ಥರ ಮಾಡಿದ್ರೆ ಮಕ್ಳಿಗೂ ದೊಡ್ಡವ್ರಿಗೂ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಸೊ ಈಗ ನಾನಿಲ್ಲಿ 1/4 ಕಪ್ಪಷ್ಟು, ಅರ್ಧದಿಂದ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಸೊ ಏನು ಮಾಡ್ತಿದ್ದೀನಿ ಅಂದರೆ ರೊಟ್ಟಿ ಮಾಡ್ತಾಯಿರೋದು, ಜೋಳದ ರೊಟ್ಟಿ. ಈ ಥರ ಮಾಡೋದ್ರಿಂದ ಎಲ್ಲೂ ಕಟ್ಟಾಗಲ್ಲ, ಕಿತ್ತಲ್ಲ. ಆಮೇಲೆ ಈಗ ಜಿನ್ ಹಾಕ್ಸೋವಾಗ ಕೆಲವರು ಗೋಧಿ ಮೇಲೆಲ್ಲ ಹಾಕ್ಕೊಟ್ಟಿರ್ತಾರೆ ಜೋಳನ, ಆವಾಗ ಕಲರೆಲ್ಲ ಹೊತ್ಕೊಳ್ತಾ ಇರುತ್ತೆ ರೊಟ್ಟಿ ಎಲ್ಲ, ಅದು ತಿನ್ನೋಕ್ಕಾಗಲ್ಲ. ಆ ಥರ ಅನ್ಸೋವಂಥವ್ರು ಈ ಥರ ಮಾಡ್ಕೊಳ್ಬೋದು. ಈ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಉಪ್ಪು ಕರಗಿಬಿಟ್ಟು ಇದು ನೀರು ಒಂದು ಸ್ವಲ್ಪ ಬಾಯ್ಲ್ ಆಗೋವರೆಗೂ ಬಿಡಬೇಕು. ಬಾಯ್ಲ್ ಆದ ತಕ್ಷಣ ಈ ಥರ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಮಿಕ್ಸ್ ಮಾಡಿ ಜಿಗಟ ಥರ ಮಾಡಿಕೊಂಡು ಇಟ್ಕೊಂಡ್ಬಿಡ್ಬೇಕು. ಈ ಥರ ಇಟ್ಕೊಂಡ್ವಿ ಅಂದರೆ ಚೆನ್ನಾಗಾಗುತ್ತೆ ಮಾಡೋದಕ್ಕೂ. ಸೊ ಈ ಥರ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗೋ ಥರ ನಾವು ಡ್ರೈ ಆಗಿ ಅದನ್ನು ಬೇಯಿಸ್ಕೋಬೇಕು ಹಿಟ್ಟನ್ನು. ಅದು ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ನಾವು ಬೇರೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಈ ಥರ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ನೀರಿನ ಅಂಶ ಮ್ಯಾಕ್ಸಿಮಮ್ ಹೋಗಬೇಕು. ಇವಾಗ ಇದನ್ನು ಸ್ವಲ್ಪ ಎತ್ತಿಟ್ಟಿದ್ದೆ ನಾನು, ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು, ಜೋಳದ ಹಿಟ್ಟು ಮತ್ತು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು. ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೊಂಡು
ಒಂದು ರೊಟ್ಟಿ ಲಟ್ಸೋದಕ್ಕೆ ಉದ್ದೋದಕ್ಕೆ ಯಾವ ಹದ ಬೇಕೋ ಆ ಹದಕ್ಕೆ ಇದನ್ನು ಮಾಡ್ತೀನಿ ಇವಾಗ. ಸೊ ಈ ಥರ ನೀವು ಕೂಡ ಒಣ ಹಿಟ್ಟು ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು. ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಥರ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಈ ಹದಕ್ಕೆ ಬರೋ ಥರ ಮಾಡ್ಕೊಳ್ಬೇಕು. ಸ್ವಲ್ಪನೇ ತಣ್ಣೀರು, ಸ್ವಲ್ಪ ಒಣ ಹಿಟ್ಟು ಜಾಸ್ತಿ ಹಾಕಿದಷ್ಟು ಚೆನ್ನಾಗೆ ಆವಾಗ ರೊಟ್ಟಿ ತೆಳ್ಳಗೂ ಉದ್ದಕ್ಕೆ ಬರುತ್ತೆ. ಆಮೇಲೆ ಕಟ್ಟಾಗಲ್ಲ, ಏನೂ ಆಗಲ್ಲ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಬೇಯಿಸೋವಾಗಲೂ ಆದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ ರೊಟ್ಟಿ. ಈ ಥರ ಉಳ್ಳಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು 3/4 ಕಪ್ ಮಾಡಿದ್ದೆ, ಸೊ 8 ರೊಟ್ಟಿ ಆಗಿದೆ. ಇನ್ನೂ ಸ್ವಲ್ಪ ಒಣ ಹಿಟ್ಟು ಹಾಕಿದ್ರೂ ನಡೀತಿತ್ತು. 8ರಿಂದ 10 ರೊಟ್ಟಿ ಮಾಡ್ಕೊಳ್ಬೋದು 3/4 ಕಪ್ ನೀರಲ್ಲಿ. ನಾನು ಮಾಡ್ತಾ ಇರೋದು ಜೋಳದ ಹಿಟ್ಟಿಂದನೇ ಜೋಳದ ರೊಟ್ಟಿ ಮಾಡ್ತಾ ಇರೋದು. ಸೊ ಈ ಥರ ಉಳ್ಳಿಯನ್ನು ಮಾಡಿಕೊಂಡು ಇದನ್ನು ಒಣ ಹಿಟ್ಟಲ್ಲಿ ಲಟ್ಟಿಸಿ ಇಟ್ಕೊಳ್ತೀನಿ. ಈಗ ತೋರಿಸ್ತೀನಿ ನಿಮಗೆ. ಈ ಥರ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಲಟ್ಟಿಸಿ ಒಂದು ಸೈಜ್ಗೆ ನೋಡಿ, ಕಿತ್ತೋದೇ ಇಲ್ಲ. ಚಪಾತಿ ಉದ್ದದಂಗೆ ನಾನು ರೊಟ್ಟಿ ಉದ್ದುತ್ತಾ ಇದ್ದೀನಿ. ಈ ಥರ ನಾವು ಜಿಗಿ ಮಾಡಿಕೊಂಡು ಈ ಥರ ಎಲ್ಲ ನಾದ್ಕೊಂಡು ನಾವು ಉದ್ದೋದ್ರಿಂದ ಕಿತ್ತೋದೇ ಇಲ್ಲ ರೊಟ್ಟಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಗೋಧಿ ಮೇಲೆಲ್ಲ ಹಾಕ್ಸಿದ್ರು ಕೂಡ ಒತ್ತೋದಿಲ್ಲ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ. ಆಮೇಲೆ ಕಿತ್ತಲ್ಲ, ತುಂಬ ಈಸಿಯಾಗಿ ಚಪಾತಿ ಮಾಡಿದ ಲೆಕ್ಕದಲ್ಲೇ ನಾವು ಜೋಳದ ರೊಟ್ಟಿನೂ ಮಾಡಿಬಿಡ್ಬೋದು. ಈ ಥರ ಒಂದು ಕಬ್ಬಿಣದ ಹಂಚು ಇಟ್ಕೊಂಡಿದ್ದೀನಿ. ಇದು ಹಂಚು ಸ್ವಲ್ಪ ಕಾದ್ಮೇಲೆ ರೊಟ್ಟಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸುತ್ತನೂ ನೀರನ್ನ ಹಚ್ಕೊಳ್ಳೋಣ. ಈ ಥರ ಎಲ್ಲ ಕಂಪ್ಲೀಟಾಗಿ ನೀರನ್ನ ಹಚ್ಚಿಬಿಟ್ಟು ಫ್ಯೂ ಸೆಕೆಂಡ್ಸ್ ಆರ್ 1 ಮಿನಿಟ್ ಬಿಡಿ. ಅದು ಮೇಲಿಂದ ನೀರೆಲ್ಲ ಆವಿಯಾಗಿ ಸ್ವಲ್ಪ ಡ್ರೈ ಆಗೋದು ಗೊತ್ತಾಗುತ್ತೆ. ಸೊ ಆವಾಗ ನಾವು ತಿರುಗಿಸ್ಬೇಕು ಇದನ್ನು. ಈಗ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟಿದ್ದೀನಿ. ಈ ಥರ ಅಂದ್ಕೊಂಡು ಎಲ್ಲ ತಿರುಗಿಸಿ ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈಗೂ ಕೂಡ 1 ಮಿನಿಟ್ ಹಂಗೆ ನಿಧಾನಕ್ಕೆ ಬೇಯೋದಕ್ಕೆ ಬಿಡಿ. ಇದನ್ನು ಹೇಗೆ ಬರುತ್ತೆ ಅಂದರೆ ನೋಡಿ, ನಾನು ಬೇಯಿಸಿ ತೋರಿಸ್ತೀನಿ. ಒಳ್ಳೆ ಪೂರಿ ಥರ ಉಬ್ಬಿ ಬರುತ್ತೆ ರೊಟ್ಟಿ, ತುಂಬ ಸಾಫ್ಟಾಗಿ ಬರುತ್ತೆ. ಎಲ್ರಿಗೂ ತಿನ್ನೋದಕ್ಕೆ, ಈ ವಯಸ್ಸಾದವ್ರಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮಕ್ಳಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಕೆಲವರು ಈ ರೋಸ್ಟ್ ರೊಟ್ಟಿ ಎಲ್ಲ ತಿನ್ನೋಕ್ಕೆ ಖಡಕ್ ರೊಟ್ಟಿ ಇಷ್ಟಪಡಲ್ಲ, ಅಂಥವರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಉಬ್ಬುತ್ತಾ ಇದೆ ಅಂತ ರೊಟ್ಟಿ. ಈ ಥರ ಉಬ್ಬಿ ಬರುತ್ತೆ ರೊಟ್ಟಿ, ತುಂಬ ಸಾಫ್ಟಾಗುತ್ತೆ, ಮಾತ್ರ ಚೆನ್ನಾಗಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.